ನಮಸ್ತೆ. ನಿನ್ನೆ ನಾನು ಸಿರಾ ನಗರಸಭೆ ಅಧ್ಯಕ್ಷ ಆಗಿ ಆಯ್ಕೆ ಆಗಿದ್ದೀನಿ. ಅಧ್ಯಕ್ಷ ಆಗೋಕ್ಕೆ ನನಗೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದನೇ ನಾನು ಅಧ್ಯಕ್ಷ ಆಗಿರೋದು. ಅದಕ್ಕೆ ಇವತ್ತು ನಾವು ಬಂದು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಸಕರಿಗೆ ನಾವು ಪುಷ್ಪ ಹಾರ ಹಾಕಿದ್ದೀವಿ. ಹಾಕಿ ಅವರಿಂದ ಆಶೀರ್ವಾದ ನಾವು ಪಡೆದಿದ್ದೀವಿ. ಅಭಿವೃದ್ಧಿ ಐತೆ, ಅದು ಎಲ್ಲ ಕಾರ್ಯ ನಮ್ಮ ಸಿರಾ 31 ವಾರ್ಡ್ಗಳಿಗೂ ಎಲ್ಲ ಸಿರಾ ಟೌನ್ಗಳು ಎಲ್ಲ ವಾರ್ಡ್ಗಳಿಗೂ ನಾವು ಅಭಿವೃದ್ಧಿ ಮಾಡ್ತೀವಿ. ಆಮೇಲೆ ಸ್ವಚ್ಛತೆದು ಒಂದು ಐತೆ, ಸ್ವಚ್ಛತೆದು ನಾವು ಸಿರಾ ಕ್ಲೀನ್ ಇರಬೇಕು. ಫಸ್ಟ್ ನಮ್ಮದು ಏನಂದರೆ ಸಿರಾ ಕ್ಲೀನ್ ಇರಬೇಕು, ಸಿರಾ ಸ್ವಚ್ಛತೆ ಆಗಿ ಇರಬೇಕು. ಆಮೇಲೆ ಇಲ್ಲಿ ನಮ್ಮ ನಾಯಕರು ಇದ್ದಾರೆ, ಜಯಚಂದ್ರ ಸಾಹೇಬರು. ಅವ್ರು ಏನು ಹೇಳ್ತಾರೆ, ಅವ್ರ ಡೈರೆಕ್ಷನ್ ಏನು, ಅವ್ರ ಡೈರೆಕ್ಷನಿಂದ ಅವ್ರ ಮಾರ್ಗದಿಂದ ನಾವು ಕೆಲಸ ಕಾರ್ಯ ನಾವು ಮಾಡ್ತೀವಿ. ಯಾವುದಕ್ಕೆ ಸಿರಾ ನಗರದ ಫಸ್ಟ್ ಅಂದರೆ ಸ್ವಚ್ಛತೆ ನಾವು ಆದ್ಯತೆ ಕೊಡಬೇಕು. ಈಗ ತುಂಬಾ ಕಡೆ ಗುಂಡಿಗಳಿದಾವೆ, ಅದನ್ನ ಮುಚ್ಚುವಂತ ಕಾರ್ಯಗಳು ಅಲ್ಲಲ್ಲ 100% ಅದು ನಾವು ನೋಡ್ತಾ ಇದ್ದೀವಿ. ಅದು ಏನು ಮಾಡಬೇಕು ಅದು ನಾವು ಮಾಡ್ತೀವಿ ಎಲ್ಲ ನೋಡಿ. ಅದು ಮುಂದಿನ ದಿನಗಳಲ್ಲಿ ನಾವು ಅದು ಮಾತಾಡ್ತೀವಿ. ನಮ್ಮ ಉಪಾಧ್ಯಕ್ಷರು ಅವರು ಮಾತಾಡ್ತಾರೆ, ಅದು ನಾವು ಮಾತಾಡ್ತೀವಿ. ನಮ್ಗೇನು ನೋಡಿ, ಮೇನ್ ಫಸ್ಟ್ ಇನ್ಷನ್ ನಮ್ದು ಏನಂದರೆ, ನಮ್ದು ಎಲ್ಲ 31 ವಾರ್ಡ್ಗಳು ಏನಿದ್ದಾವೆ ಸಿರಾ ಟೌನಲ್ಲಿ, ಎಲ್ಲ ವಾರ್ಡ್ಗಳಿಗೆ ನಾನೇ ಖುದ್ದಾಗಿ ಹೋಗಿ ಏನೇನು ಮಾಡಬೇಕು, ಏನೇನು ಕಾರ್ಯ ಮಾಡಬೇಕು ಅದು ಮಾಡ್ತೀನಿ. ಅದು ನನ್ನ ಧರ್ಮ, ಫಸ್ಟ್ ನನ್ನ ಧರ್ಮ ಅದು ನಾನು ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿರಾ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಜೀಶಾನ್ ಮೊಹಮ್ಮದ್ ಅವರು ಆಯ್ಕೆ ಆದರು. ನಿನ್ನೆ ಅವರು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದ್ರಿಂದನೇ ನಾವು ಇವತ್ತು ಅಧ್ಯಕ್ಷರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ, ಮತ್ತು ಇವತ್ತಿಂದ ಎಲ್ಲ ಸದಸ್ಯರ ಜೊತೆಗೆ ಬಾಬಾ ಸಾಹೇಬರು ಏನು ಸಂವಿಧಾನ ಬರೆದಿದ್ದಾರೆ ಅದ್ರ ಮುಖಾಂತರವಾಗಿ 31 ವಾರ್ಡನ್ನು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಉತ್ಸಾಹಿ ಯುವಕ ಇದ್ದಾರೆ, ಅನುಭವ 2ನೇ ಬಾರಿ ಕೌನ್ಸಿಲರಾಗಿ ಅನುಭವ ಇದ್ದಾರೆ. ಅವ್ರ ತಂದೆ ಆಗಿರ್ಬೋದು, ಅವರ ಫ್ಯಾಮಿಲಿ ಎಲ್ಲರೂ ರಾಜಕಾರಣದಲ್ಲಿದ್ದರು. ಅವ್ರಿಗೆ ತುಂಬ ಅನುಭವ ಇದೆ. ಊರು ಅಭಿವೃದ್ಧಿ ಮಾಡ್ತಾರೆ ಅಂತ ನಾವೆಲ್ಲ ಒಟ್ಟಾಗಿ ಎಲ್ಲ ಅವ್ರಿಗೆ ಕೈ ಜೋಡಿಸಿದ್ದೀವಿ. ಊರು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜನರಲ್ ಅಂತೇಳಿ ಏನೋ ನನ್ನ ಕೇಳ್ಪಟ್ಟೆ, ಯಾವುದೋ ಒಂದು ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ. ರಾಮಣ್ಣವ್ರಿಗೆ ಅದ್ರ ಬಗ್ಗೆ ಎಷ್ಟು ಅರಿವಿದೆಯೋ ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವೇನು ಹೇಳೋಕ್ಕೋಗಲ್ಲ. ಜೀಶಾನ್ ಅವ್ರು ಕೆಲಸ ಮಾಡ್ತಾರೆ, ಕಾರ್ಯವೈಖರಿ ನೋಡಿ ಊರು ಅಭಿವೃದ್ಧಿ ಆಗುತ್ತೆ. ಸರ್, ಈಗ ನಮ್ಮ ಎರಡನೇ ಟರ್ಮಲ್ಲಿ ಏನಾಗಿದೆ, ನಾವು ಅಂದರೆ ನಮ್ಮ ಜಿಶಾನ್ ಪರವಾಗಿ ನಾವು ಎಲ್ಲ ಒಂದು ಒಳ್ಳೆ ಬೆಂಬಲ ಕೊಟ್ಟು ಅವ್ರನ್ನ ಅಧ್ಯಕ್ಷ ಆಯ್ಕೆಯಾಗಿ ನಾವು ಅವ್ರನ್ನ ಅಧ್ಯಕ್ಷ ಆಯ್ಕೆ ಆಗೋದಕ್ಕೆ ನಾವೆಲ್ಲ ಬೆಂಬಲಿಸಿದ್ದೀವಿ, ನಿಜ ಅದು. ಬಟ್ ಏನಂದರೆ ನಮ್ಮದು ಅವ್ರ ಆಕ್ಟಿವಿಟಿ ಅಂದರೆ, ಈಗ ನಾವು ಒಂದು ಅರ್ಜಿಗೆ ಬೆಲೆ ಸಿಗಬೇಕು. ನಮ್ಮ ಒಂದು ಆಸೆ ಎಲ್ಲರದು ಕೌನ್ಸಿಲರ್ಸ್ ಏನಂದರೆ, ಒಂದು ಅರ್ಜಿಗೆ ಆಫೀಸಲ್ಲಿ ಯಾವತ್ತು ಬೆಲೆ ಸಿಗಲ್ಲೋ ಆ ಆಫೀಸ್ಗೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಈಗ ನಾವು ಸಂವಿಧಾನಬದ್ಧವಾಗಿ ಎಷ್ಟೋ ಸರಿ ಬರ್ತೀವಿ, ಎಲ್ಲ ಪೂಜೆ ಮಾಡ್ತೀವಿ. ಆದರೆ ನಾವು ಅಲ್ಲಿ ಆದಷ್ಟು ನಾವು ಪಾರದರ್ಶಕತೆಗೆ ಒತ್ತು ಕೊಟ್ಟು ಒಂದು ಅರ್ಜಿಗೆ ಬೆಲೆ ಸಿಗಾಗೆ ನಾವು ನಮ್ಮ ಅಧ್ಯಕ್ಷರು ಸದಸ್ಯರು ಏನಿದ್ದೀವಿ ಎಲ್ಲ ಒಗ್ಗಟ್ಟಾಗಿ ಅದಕ್ಕೆ ಹೋರಾಟ ಮಾಡ್ತೀವಿ ಸರ್. ಇಷ್ಟು ಹೇಳಿ ನಾವು ನಿಮ್ಮಲ್ಲಿ ನಿನ್ನೆ ಸಿರಾ ನಗರದ ಇತಿಹಾಸದಲ್ಲಿ ನಿನ್ನೆ ನಡೆದಂಥ ಸಿರಾ ನಗರಸಭಾ ಚುನಾವಣೆಯಲ್ಲಿ ಎಲ್ಲ ಸದಸ್ಯರ ವಿಶ್ವಾಸ ತಗೊಂಡು ಸರ್ವೋಚ್ಚ ನಾಯಕರಂಥ ಸನ್ಮಾನ್ಯ TB ಜಯಚಂದ್ರ ಅವರ ಆಶೀರ್ವಾದದೊಂದಿಗೆ ಏನು ಅಧ್ಯಕ್ಷರಾಗಿ ಆಯ್ಕೆ ಆದಂಥ ಮೊಹಮ್ಮದ್ ಜೀಸಾನ್ ಅವರು ಸಿರಾ ನಗರ ಸ್ವಚ್ಛವಾಗಿಡಬೇಕು ಅಂದರೆ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯಿಂದಲೇ ಪ್ರಾರಂಭ ಮಾಡೋಣ ಅಂತೇಳಿ ನಮ್ಮೆಲ್ಲ ಸದಸ್ಯರನ್ನು ಕರೆದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ಇಲ್ಲಿಂದಲೇ ಸ್ವಚ್ಛತೆ ಮಾಡೋಣ ಅಂತೇಳಿ ಕಂಕಣಬದ್ಧರಾಗಿದ್ದಾರೆ. ಅವರಿಗೆ ನಾವು ಸಂಪೂರ್ಣವಾದಂಥ ಸಹಕಾರ ಬೆಂಬಲ ಎಲ್ಲ ನಾವು ಸದಸ್ಯರೆಲ್ಲ ಕೊಡ್ತೀವಿ. ಇನ್ನು ಮುಂದೆ ಸಿರಾ ನಗರದಲ್ಲಿ ಮೊದಲನೇ ಆದ್ಯತೆಯಾಗಿ ನಮ್ಮ ಅಧ್ಯಕ್ಷರು 31 ವಾರ್ಡ್ಗೂ ಯಾವುದೇ ಜಾತಿ ಧರ್ಮ ಭೇದ ನೋಡದಲೇ 31 ಸದಸ್ಯರನ್ನು ವಿಶ್ವಾಸ ತಗೊಂಡು ಅಭಿವೃದ್ಧಿ ಕೆಲಸ ಮಾಡಲಿ. ಶಿರಾನೇ ಒಂದು ಮಾದರಿ ನಗರವನ್ನಾಗಿ ನಮ್ಮ ಅಧ್ಯಕ್ಷರು ಮಾಡಲಿ. ಅದಕ್ಕೆ ನಾವೆಲ್ಲ ಸದಸ್ಯರು ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಒಂದೇ ಆಸೆ. ಯಾಕಂದರೆ ಶಿರಾ ನಗರನ ಸ್ವಚ್ಛವಾಗಿ ಮಾಡ್ತಕ್ಕಂಥವ್ರು ಪೌರ ಕಾರ್ಮಿಕರು. ಅವ್ರಿಗೆ ಮೊದಲನೇ ಆದ್ಯತೆ ನಿವೇಶನ ಕೊಡ್ಬೇಕಂತೇಳಿ ಎಲ್ಲ 31 ಸದಸ್ಯರು ಮೊದಲಿಂದಲೂ ಪ್ರಾರಂಭದಿಂದಲೂ ನಮಗಿನ್ನ ವಿಶೇಷವಾಗಿ ಎಲ್ಲ ಸದಸ್ಯರು ಪ್ರಾರಂಭದಿಂದಲೂ ಒತ್ತಾಯ ಮಾಡ್ತಾ ಇದ್ದಾರೆ ಮೊದಲು ಅವರಿಗೆ ನಿವೇಶನ ಕೊಡಲೇಬೇಕಂತ. ಅದರಲ್ಲಿ ಯಾವುದೇ ವಿರೋಧ ಇಲ್ಲ. ಜೀಶಾನ್ ಮತ್ತು ಲಕ್ಷ್ಮೀಕಾಂತ್ ಅವರಿಗೆ ಶುಭಾಶಯ ಕೊಡ್ತಾ, ನಿಜಕ್ಕೂ ಕೂಡ ನಾನಂತೂ ಸತ್ಯ ಹೇಳ್ತೀನಿ, ಏನೀಗ ಜೀಶಾನ್ ಮತ್ತು ಲಕ್ಷ್ಮೀಕಾಂತ್ ಇದ್ದಾರೆ, ಅವರಿಂದ ಒಳ್ಳೆ ಕೆಲಸ ನಮ್ಮ ನಗರಕ್ಕಾಗುತ್ತೆ. ಅದರಲ್ಲೂ ಅಧ್ಯಕ್ಷರು ತುಂಬ ಆಕ್ಟಿವ್ ಇದ್ದಾರೆ, ಯಂಗ್ಸ್ಟಾರ್ ಇದ್ದಾರೆ, ನಾಲೆಡ್ಜ್ ಇದೆ, ಅವರಿಗೆ ಸರ್ವಿಸ್ ಮಾಡೋ ಮನಸ್ಸಿದೆ. ನಿಜಕ್ಕೂ ಕೂಡ ನಮ್ಮ ಟೌನು ಇನ್ನೂ ಏನಿದೆ ಇದಕ್ಕೂ ಉತ್ತಮವಾಗಿ ಅಭಿವೃದ್ಧಿ ಹೊಂದುತ್ತೆ ಅಂತ ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳೋದಕ್ಕೆ ನಮಸ್ಕಾರ. ನಿನ್ನೆ ನಡೆದ ಸಿರಾ ನಗರಸಭಾ ಚುನಾವಣೆಯಲ್ಲಿ 2ನೇ ಅವಧಿಗೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಜೀಶಾನ್ ಮೊಹಮ್ಮದ್ ಅವರು 23 ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ. ಮತ್ತು
ಅದೇ ರೀತಿ ಲಕ್ಷ್ಮೀಕಾಂತ್ರವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ. ಬಟ್ ವಿರೋಧ ಪಕ್ಷದವರು ನಿನ್ನೆ ದಿವಸ ಆರೋಪ ಮಾಡಿದಂಥ ನಮ್ಮೆಲ್ಲ ಸದಸ್ಯರನ್ನು ನೀವು ಕೇಳ್ತಾ ಇದ್ದೀರಾ, ಅದು ಆರೋಪ ಅಲ್ಲ, ಸೋಲಿನ ಮನೋಭಾವದ ಸೋತಾಗ ಎಲ್ಲರಿಗೂ ಒಂದು ರೀತಿ ಹತಾಶೆ ಭಾವ ಇದ್ದಾಗ ಈ ರೀತಿ ನಾವು ಹೆಚ್ಚಿನದಾಗಿ ಅದನ್ನೇನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಏನು ನಮ್ಮಲ್ಲಿ 23 ಜನ ವಿರೋಧ ಪಕ್ಷದವರು 8 ಜನ ಇದ್ದರು, ನಾವು ಕಾಂಗ್ರೆಸ್ನವರು ಒಟ್ಟಾಗಿ 23 ಜನ ಬಂದು, ಅಂದರೆ ನಾವು ಅದು ಅವ್ರು ನಮ್ಮ ಜೊತೆಗೆ ಇಂಡಿಪೆಂಡೆಂಟ್ಸು ಸೇರಿಸ್ಕೊಂಡು ನಾವು 23 ಜನ ಬಂದು ವೋಟ್ ಮಾಡಿದ್ದೀವಿ. ಅದಕ್ಕೇನು ಯಾವುದೇ ರೀತಿ ಇದು ಬೇಡ. ಈಗ ಏನಪ್ಪ ಅಂದರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಜೊತೆಗೆ ನಮ್ಮ ಎಲ್ಲ ಸದಸ್ಯರು ಸೇರಿ ಸಿರಾನ ಅಭಿವೃದ್ಧಿ ಮಾಡಬೇಕು. ಸಿರಾ ನಗರ ಪ್ರತಿದಿನ ಬೆಳೀತಾ ಇದೆ, ಪ್ರತಿ ವಾರ್ಡ್ನು ಕ್ಲೀನ್ ಮಾಡಬೇಕು. ಸ್ವಚ್ಛತೆ ಮತ್ತು ಅಭಿವೃದ್ಧಿಗಾಗಿ ಇವರಿಬ್ಬರು ಜೊತೆಗೆ ನಾವೆಲ್ಲರೂ ಸೇರಿ ಶ್ರಮಿಸ್ತೀವಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ನಾವು ಇವತ್ತು ಘೋಷಣೆ ಮಾಡ್ತಾ ಇದ್ದೀವಿ.